Okay students, now we will move to next problem. Next problem ಏನು ಕೊಟ್ಟಿದ್ದಾರೆ ಅಂತ ನೋಡಿ ಮಕ್ಕಳೇ. A resistor, a capacitor of 100 microfarad. ಒಂದು resistor ತಗೊಳ್ಳಿ ಫಸ್ಟ್. ಓಕೆ, and a capacitor of 100 microfarad which is connected to a inductor. Okay. The source of alternating EMF. ಓಕೆ, ಎಷ್ಟಿದೆ ಫ್ರೀಕ್ವೆನ್ಸಿ 50 ಹರ್ಟ್ಸ್ ಅಂತ ಹೇಳಿದ್ದಾರೆ. ನೀವು ಪ್ರಾಬ್ಲಮ್ಸ್ನ ನೀವು ಓದ್ಕೊಬೇಕು ಮಕ್ಕಳೇ. ಓದ್ಕೊಂಡು ಅನಲೈಸ್ ಮಾಡಿಕೊಂಡು ನಿಧಾನ ಸಾಲ್ವ್ ಮಾಡಿ. ನೆಕ್ಸ್ಟ್, ಇಫ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಈಸ್ ಇನ್ ಫೇಸ್ ವಿತ್ ದ ವೋಲ್ಟೇಜ್, ಕ್ಯಾಲ್ಕುಲೇಟ್ ದ ಇಂಡಕ್ಟೆನ್ಸ್ ಆಫ್ ದ ಇಂಡಕ್ಟರ್ ಯೂಸ್ಡ್. ಇವಾಗ ಏನು ಕೊಟ್ಟಿದ್ದಾನೆ, ಸೊಲ್ಯೂಷನ್ ನೋಡ್ತಾವ್ರೆ ನಾವು. ಓಕೆ, ಗಿವನ್ capacitance of the capacitor 100 microfarad, 100 into 10 to the power of minus 6 farad. Resistance of the resistor ಬೇಕಾಗಿಲ್ಲ ನಮ್ಮದು. Inductance of the inductor, we have to calculate that one. Resonant frequency ಕೊಟ್ಟಿದ್ದಾನೆ, ಹೌದಾ ಮಕ್ಕಳೇ? ಓಕೆ, ಅವರೇ ಕೊಟ್ಟಿದ್ದಾರೆ ಫ್ರೀಕ್ವೆನ್ಸಿ 50 ಹರ್ಟ್ಸ್. ಈ ಒಂದು ಫ್ರೀಕ್ವೆನ್ಸಿಯಲ್ಲಿ ಕರೆಂಟ್ ಮತ್ತು ವೋಲ್ಟೇಜು ಸೇಮ್ ಫೇಸ್ನಲ್ಲಿದ್ದಾವೆ ಅಂತ ಹೇಳಿದ್ದಾರೆ. ಓಕೆ, ಎಸ್ ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಇನ್ ಸೇಮ್ ಫೇಸ್ನಲ್ಲಿದ್ದಾವೆ ಅಂತಂದ್ರೆ ಮಕ್ಕಳೇ ನಿಮ್ಗೆ ಅರ್ಥ ಆಗಿರಬೇಕು. ದ ಸರ್ಕ್ಯೂಟ್ ಈಸ್ ಅಂಡರ್ ರಿಸೊನೆನ್ಸ್ ಕಂಡೀಷನ್. ಓಕೆ, ವಾಟ್ ಇಸ್ ದ ಫ್ರೀಕ್ವೆನ್ಸಿ? ರಿಸೊನೆಂಟ್ ಫ್ರೀಕ್ವೆನ್ಸಿ ಅಂತಂದ್ರೆ 1/2π ಇಂಟು 1/√LC. ನಮಗೆ ಇಂಡಕ್ಟನ್ಸ್ ಬೇಕಾಗಿರೋದ್ರಿಂದ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ವಿಲ್ ಗೆಟ್ μ02 1/4π² ಇಂಟು 1/L ಇಂಟು C. ಹೌದಾ ಮಕ್ಕಳೇ? ಎಸ್, ನಮಗೆ ಬೇಕಾಗಿರೋದು ಎಲ್ ವ್ಯಾಲ್ಯೂ. ದೇರ್ ಫೋರ್ ಎಲ್ ಈಸ್ ಈಕ್ವಲ್ ಟು, ಕ್ರಾಸ್ ಮಲ್ಟಿಪ್ಲೈ ದಿಸ್ ಒನ್, 1/4π² μ02 ಇಂಟು 1/C. ಹೌದಾ ಮಕ್ಕಳೇ? ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಎಲ್ ಈಸ್ ಈಕ್ವಲ್ ಟು 1/4 3.142 whole square 50 square into 1/C value 100 into 10 to the power of minus 6. ಹೌದಾ ಮಕ್ಕಳೇ? ಇದನ್ನ ಸಿಂಪ್ಲಿಫೈ ಮಾಡ್ತಾ ಬನ್ನಿ ಮಕ್ಕಳೇ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಬಂದರೆ ನಿಮಗೆ ಓಕೆ ವಿಲ್ ಗೆಟ್ ದ ಆನ್ಸರ್ ಆಫ್ 0.1 ನಿಯರ್ಲಿ Henry. ಓಕೆ, ದಿಸ್ ಇಸ್ ದ ಎಸ್ಟಿಮೇಟ್ ಆಫ್ ಇಂಡಕ್ಟನ್ಸ್. ಅರ್ಥ ಆಯ್ತಾ ಮಕ್ಕಳೇ? ಎಸ್, ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಸಾಲ್ವ್ ಮಾಡಿದ್ದೀವಿ. ನೀವು ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಅನಲೈಸ್ ಮಾಡ್ತಾ ಬನ್ನಿ ಮಕ್ಕಳೇ.